Hello, my dear students. Namaste all. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕ್ಲಾಸ್. ಭಾರತ ಸಂವಿಧಾನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. Dear students, in last class we discussed about the Lok Sabha Speaker of Lok Sabha and Chairman of Rajya Sabha, and also powers and functions of Speaker of Lok Sabha and powers and functions of Chairman of Rajya Sabha. In today's class I am going to start executive and the president. ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನಾವು ಲೋಕಸಭಾ ಅಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು ಹಾಗೂ ರಾಜ್ಯಸಭೆಯ ಸಭಾಪತಿ ಅವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ವಿ. ಮುಂದುವರಿದು ಇವತ್ತಿನ ಒಂದು ತರಗತಿಯಲ್ಲಿ ಕಾರ್ಯಾಂಗದಲ್ಲಿ ಬರ್ತಕ್ಕಂಥ ರಾಷ್ಟ್ರಾಧ್ಯಕ್ಷರು, ಈ ರಾಷ್ಟ್ರಾಧ್ಯಕ್ಷರ ಬಗ್ಗೆ ನಾವು ಇವತ್ತಿನ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ರಾಷ್ಟ್ರಾಧ್ಯಕ್ಷರ ಒಂದು ಅರ್ಹತೆಗಳೇನು, ಅವರ ಚುನಾವಣೆ ಯಾವ ರೀತಿ ನಡೆಯುತ್ತೆ, ಅವರ ಅಧಿಕಾರಾವಧಿ ಎಷ್ಟು ವರ್ಷ, ಜೊತೆಗೆ ಅವರ ಒಂದು ಪದಚ್ಯುತಿಯನ್ನು ಯಾವ ರೀತಿ ಮಾಡ್ತಾರೆ, ಮತ್ತು ಅವರಿಗೆ ಸಿಗ್ತಕ್ಕಂಥ ವೇತನ, ಭತ್ಯೆ ಮತ್ತು ಇನ್ನಿತರ ಸೌಲಭ್ಯಗಳೇನು, ಮತ್ತು ಅವರು ಯಾವ ರೀತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ಹಾಗೂ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳೇನು. In today's class I am going to start President, powers and functions of the President. ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವು ಇವತ್ತಿನ ಒಂದು ತರಗತಿಯಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿದುಕೊಳ್ಳೋಣ. ಕಾರ್ಯಾಂಗ, ಎಕ್ಸಿಕ್ಯೂಟಿವ್. ಸಂಸತ್ತು ರೂಪಿಸುವ ಕಾಯ್ದೆಗಳನ್ನು ಅನುಷ್ಠಾನಗೊಳಿಸುವುದು ಕೇಂದ್ರ ಕಾರ್ಯಾಂಗದ ಕರ್ತವ್ಯ. ಸಂಸತ್ತು ರೂಪಿಸ್ತಕ್ಕಂಥ ಒಂದು ಕಾಯ್ದೆಗಳು ಏನಿದೆ, ಆ ಕಾಯ್ದೆಗಳನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ಕೇಂದ್ರ ಕಾರ್ಯಾಂಗದ ಒಂದು ಕರ್ತವ್ಯ ಆಗಿರ್ತಕ್ಕಂಥದ್ದು. ಇದು ಕೇಂದ್ರ ಸರ್ಕಾರದ ಕಾರ್ಯಗಳು ಹಾಗೂ ನೀತಿಗಳನ್ನು ಅನುಷ್ಠಾನಗೊಳಿಸುವುದರ ಜೊತೆಗೆ ಇಡೀ ರಾಷ್ಟ್ರದ ಆಡಳಿತವನ್ನು ನಿರ್ವಹಿಸ್ತದೆ. ಇಡೀ ರಾಷ್ಟ್ರದ ಒಂದು ಆಡಳಿತವನ್ನು ಕಾರ್ಯಾಂಗ ನಿರ್ವಹಿಸ್ತದೆ ಅಂತಕ್ಕಂಥದ್ದು. ಕೇಂದ್ರ ಕಾರ್ಯಾಂಗವು ರಾಷ್ಟ್ರಾಧ್ಯಕ್ಷರು, ಉಪರಾಷ್ಟ್ರಾಧ್ಯಕ್ಷರು ಹಾಗೂ ಪ್ರಧಾನಮಂತ್ರಿಯ ನೇತೃತ್ವದ ಮಂತ್ರಿಮಂಡಲವನ್ನು ಒಳಗೊಂಡಿರುತ್ತದೆ. ನಮ್ಮಲ್ಲಿರ್ತಕ್ಕಂಥ ಕೇಂದ್ರ ಕಾರ್ಯಾಂಗ ರಾಷ್ಟ್ರಾಧ್ಯಕ್ಷರನ್ನು ಒಳಗೊಂಡಿರುತ್ತೆ, ಉಪರಾಷ್ಟ್ರಾಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಯ ನೇತೃತ್ವದ ಮಂತ್ರಿಮಂಡಲವನ್ನು ಒಳಗೊಂಡಿರುತ್ತೆ ಅಂತಕ್ಕಂಥದ್ದು. ಈ ಕೇಂದ್ರ ಕಾರ್ಯಾಂಗದ ಅಧಿಕಾರ ವ್ಯಾಪ್ತಿಯು ರಾಷ್ಟ್ರಾದ್ಯಂತ ವಿಸ್ತರಿಸಲ್ಪಟ್ಟಿರುತ್ತದೆ. ಇಡೀ ರಾಷ್ಟ್ರಾದ್ಯಂತ ವಿಸ್ತರಿಸಲ್ಪಟ್ಟಿರುತ್ತದೆ ಅಂತಕ್ಕಂಥದ್ದು ನಮ್ಮ ಒಂದು ಕೇಂದ್ರ ಕಾರ್ಯಾಂಗದ ಒಂದು ಅಧಿಕಾರದ ವ್ಯಾಪ್ತಿ ಅಂತಕ್ಕಂಥದ್ದು ಇಡೀ ರಾಷ್ಟ್ರಾದ್ಯಂತ ವಿಸ್ತರಿಸಲ್ಪಟ್ಟಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಎಕ್ಸರ್ಸೈಸಿಂಗ್ ಅಥಾರಿಟಿ ಇನ್ ಆ್ಯಂಡ್ ಹೋಲ್ಡಿಂಗ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿ ಗವರ್ನೆನ್ಸ್ ಆಫ್ ಎ ಸ್ಟೇಟ್. ದ ಎಕ್ಸಿಕ್ಯೂಟಿವ್ executes and enforces law. In political system based on the principle of
separation of powers, authority is distributed among several branches: executive, legislative, judicial. An attempt to prevent the concentration of power in the hands of a single group of people. In such a system, the executive does not pass laws, the rule of the legislature, or interpret them, the rule of the judiciary. Instead, the executive enforces the law as written by the legislature and interpreted by the judiciary. The executive can be the sources of certain types of law, such a decree or executive order. Executive bureaus are commonly the sources of regulation. ಇದು ಕಾರ್ಯಾಂಗದ ಬಗ್ಗೆ ಇರತಕ್ಕಂಥ ಒಂದು ಮಾಹಿತಿ. ಇನ್ನು ಮುಂದುವರಿದು ರಾಷ್ಟ್ರಾಧ್ಯಕ್ಷರು, ಪ್ರೆಸಿಡೆಂಟ್. ಸಂವಿಧಾನದ 52ನೇ ವಿಧಿಯು ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶವನ್ನು ನೀಡಿದೆ. ಸಂವಿಧಾನದ 53ನೇ ವಿಧಿಯ ಪ್ರಕಾರ ಕೇಂದ್ರ ಕಾರ್ಯಾಂಗದ ಅಧಿಕಾರವೆಲ್ಲವೂ ರಾಷ್ಟ್ರಾಧ್ಯಕ್ಷರಿಗೆ ಸೇರಿರುತ್ತದೆ. ಆದ್ದರಿಂದ ರಾಷ್ಟ್ರಾಧ್ಯಕ್ಷರು ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದಾರೆ. ಸಂವಿಧಾನದ 74ನೇ ಒಂದನೇ ವಿಧಿಯು ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಗಳ ನೇತೃತ್ವದ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸಬೇಕಾಗುತ್ತದೆ. ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಸಲಹೆಯನ್ನು ಪಡೆಯದೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಿಲ್ಲ. ಇಲ್ಲಿ ರಾಷ್ಟ್ರಾಧ್ಯಕ್ಷರು ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಮಂತ್ರಿಮಂಡಲದ ಸಲಹೆಯನ್ನು ತಿರಸ್ಕರಿಸಿದ್ರೆ ಅದು ಸಂವಿಧಾನದ ಉಲ್ಲಂಘನೆಯಾಗುತ್ತದೆ. ಆದ್ದರಿಂದ ರಾಷ್ಟ್ರಾಧ್ಯಕ್ಷರನ್ನು ನಾಮಮಾತ್ರ ಕಾರ್ಯಾಂಗವೆಂತಲೂ ಪ್ರಧಾನಮಂತ್ರಿಯ ನೇತೃತ್ವದ ಮಂತ್ರಿಮಂಡಲವನ್ನು ನೈಜ ಕಾರ್ಯಾಂಗವೆಂತಲೂ ಕರೆಯಲಾಗುತ್ತೆ. ರಾಷ್ಟ್ರಾಧ್ಯಕ್ಷರು ರಾಷ್ಟ್ರದ ಪ್ರಥಮ ಪ್ರಜೆಯಾಗಿದ್ದರೆ ಇವರು ಸಂವಿಧಾನದಲ್ಲಿ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇವರು ರಾಷ್ಟ್ರದ ಮುಖ್ಯಸ್ಥರಾಗಿದ್ದಾರೆ. ಜೊತೆಗೆ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಅವಿಭಾಜ್ಯ ಅಂಗವಾಗಿದ್ದಾರೆ. ಇನ್ನು ಇವರ ಅರ್ಹತೆಗಳೇನು, ಇವರ ಕ್ವಾಲಿಫಿಕೇಷನ್. ಭಾರತ ಸಂವಿಧಾನದ 58ನೇ ವಿಧಿಯು ರಾಷ್ಟ್ರಾಧ್ಯಕ್ಷರ ಪದವಿಗೆ ಕೆಲವೊಂದು ಅರ್ಹತೆಗಳನ್ನು ನಿಗದಿಪಡಿಸಿರ್ತಕ್ಕಂಥದ್ದು. ಸೊ ಆ ಒಂದು ಅರ್ಹತೆಗಳನ್ನು ನೋಡೋದಕ್ಕೂ ಮುಂಚೆ ಈ ರಾಷ್ಟ್ರಾಧ್ಯಕ್ಷರ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ದಿ ಆಫೀಸ್ ಆಫ್ ದಿ ಪ್ರೆಸಿಡೆಂಟ್ ಈಸ್ ವೆರಿ ಅಗಸ್ಟ್ ಆನ್ ದಿ Constitution attached to it many privileges and immunities. The President, along with the Council of Ministers, headed by the Prime Minister, comprises the central executive, which has been dealt from Article 52 to 72 of the Constitution. The President is the head of the state and the formal executive. All executive action at the center is expressed to be taken his name. This power has been granted to him under Article
53/1, which states that the executive powers shall be vested in the him under president and shall be exercised by him directly or through officer subordinate to him. The President of India is the head of the state and first citizen of India, and the supreme commander of the Indian armed forces. In theory, the president possesses considerable power. In practice, the president's role is comparable to those of a constitutional monarch, and indeed the office replaced that of the British monarch by the governor upon India's independence. The constitution only formally vests functions in the hands of the president. In reality, he has no functions to discharge his discretion and or his individual judgment. He has to act on ministerial advice, and therefore the Prime Minister and the Council of Ministers constitute the real and effective executive. It is said that this structure of the central executive closely resembles the British model, which functions on the basis of unwritten conventions. In India, some of these conventions have been written in the constitution with regards to tenure, appointment, and collective responsibility of the ministers. However, still some matters have been left to conventions, for example, the accountability of the cabinet and the minister for the acts of his subordinates. ಇಲ್ಲಿ ಇವರ ಒಂದು ಅರ್ಹತೆಗಳ ಬಗ್ಗೆ ನಾವು ಮಾತನಾಡೋದಾದರೆ, ಭಾರತ ಸಂವಿಧಾನದ 58ನೇ ವಿಧಿಯು ರಾಷ್ಟ್ರಾಧ್ಯಕ್ಷರ ಪದವಿಗೆ ಕೆಲವೊಂದು ಅರ್ಹತೆಗಳನ್ನು ನಿಗದಿಪಡಿಸಿರ್ತಕ್ಕಂಥದ್ದು. ಮೊದಲನೇದಾಗಿ, ರಾಷ್ಟ್ರಾಧ್ಯಕ್ಷರ ಪದವಿಗೆ ಸ್ಪರ್ಧಿಸಬೇಕಾದರೆ ಆತನು ಭಾರತದ ಪ್ರಜೆಯಾಗಿರಬೇಕು. ಎರಡನೆಯದು, 35 ವರ್ಷಗಳಿಗಿಂತ ಕಡಿಮೆ ವಯಸ್ಸಾಗಿರಬಾರದು. 35 ವರ್ಷಗಳಿಗಿಂತ ಕಡಿಮೆ ವಯಸ್ಸಾಗಿರಬಾರದು. ಲೋಕಸಭೆಯ ಸದಸ್ಯನಾಗುವ ಅರ್ಹತೆ ಹೊಂದಿರಬೇಕು. ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಇದು ಭಾರತ ಸಂವಿಧಾನದ 58ನೇ ವಿಧಿಯು ರಾಷ್ಟ್ರಾಧ್ಯಕ್ಷರ ಪದವಿಗೆ ನಿಗದಿಪಡಿಸಿರ್ತಕ್ಕಂಥ ಅರ್ಹತೆಗಳು. ಟು ಬಿಕಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ವಾಲಿಫಿಕೇಶನ್: ಫಸ್ಟ್ one must be a citizen of India. Second one, he or she must attain 30 years of age. Third one, he or she must be qualified for election as the member of Lok Sabha. Fourth one, he or she must not hold any office of profit under the union or state government at the time the election.
The President of India cannot be member of the parliament or of a state legislature. Any member of legislature who is elected as the President of India should resign for his membership. ಇನ್ನು ಇವರ ಒಂದು ಚುನಾವಣೆ ಯಾವ ರೀತಿಯಾಗಿ ಇರುತ್ತೆ? ರಾಷ್ಟ್ರಾಧ್ಯಕ್ಷರ ಒಂದು ಚುನಾವಣೆ. ರಾಷ್ಟ್ರಾಧ್ಯಕ್ಷರ ಚುನಾವಣೆಯ ಬಗೆಗೆ ಸಂವಿಧಾನದ 54 ಹಾಗೂ 55ನೇ ವಿಧಿಗಳು ವಿವರಿಸುತ್ತವೆ. ರಾಷ್ಟ್ರಾಧ್ಯಕ್ಷರನ್ನು ನಿರ್ವಾಚನ ಮಂಡಳಿಯ ಮೂಲಕ ಪರೋಕ್ಷವಾಗಿ ಚುನಾಯಿಸಲಾಗುತ್ತದೆ. ನಿರ್ವಾಚನ ಮಂಡಳಿಯು ಸಂಸತ್ತಿನ ಉಭಯ ಸದನಗಳ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಈ ಉಭಯ ಸದನಗಳ ಚುನಾಯಿತ ಸದಸ್ಯರು, ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಹಾಗೂ ದೆಹಲಿ ಮತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರನ್ನು ಒಳಗೊಂಡಿರುತ್ತದೆ. ಸಂಸತ್ತಿನ ಹಾಗೂ ವಿಧಾನಸಭೆಗಳ ನಾಮಕರಣಗೊಂಡ ಸದಸ್ಯರು ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸುವಂತಿಲ್ಲ. ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಏಕಮತ ವರ್ಗಾವಣಾ ಪ್ರಮಾಣಕ್ಕೆ ಅನುಗುಣವಾಗಿ ಪದ್ಧತಿಯನ್ನು ಅನುಸರಿಸಲಾಗಿರುತ್ತದೆ. ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್. The office of the president is created by Article 52 of the Constitution. The president is elected not directly by the people but by method of indirect election. Eligibility. Article 58 of the Constitution sets the principal qualifications and must meet to be eligible to the office of the president. A president must be a citizen of India of 35 years of age or above, qualified to become a member of the Lok Sabha. A person shall not be eligible for election as president if he holds any office of profit under the government of India or the government of any state or under any local or other authority subject to the control of any of the said governments. Certain office holders, however, are permitted to stand as presidential candidates. These are the current vice president, the governor of any state, a minister of the union or of any state including prime minister and chief ministers. In the event that the vice president, a state governor or a minister is elected president, they are considered to have vacated their previous office on the date they began serving as president. Under the Presidential and Vice Presidential Election Act 1952, a candidate to be nominated for the office of president needs 50 election as proposer and 50 elector as seconders for each name of appear on ballot. ಇನ್ನು ಇವರ ಒಂದು ಅಧಿಕಾರಾವಧಿ ಡ್ಯೂರೇಷನ್. ಸಂವಿಧಾನದ 56ನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ 5 ವರ್ಷಗಳು. ಇವರು ತಮ್ಮ ಉತ್ತರಾಧಿಕಾರಿಯ ಆಯ್ಕೆ ಆಗುವವರೆಗೆ ಅಧಿಕಾರದಲ್ಲಿ ಮುಂದುವರಿಯಬಹುದು.
ರಾಷ್ಟ್ರಾಧ್ಯಕ್ಷರು ತಮ್ಮ ಅಧಿಕಾರಾವಧಿ ಮುಗಿದ ನಂತರ ಮರು ಚುನಾವಣೆಗೆ ಅರ್ಹರಾಗಿರುತ್ತಾರೆ. ಇಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಎರಡನೇ ಅವಧಿಗೆ ರಾಷ್ಟ್ರಾಧ್ಯಕ್ಷರಾಗಿ ಚುನಾಯಿತರಾದುದನ್ನು ನಾವು ಸ್ಮರಿಸಬಹುದು. ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಎರಡನೇ ಒಂದು ಬಾರಿಗೆ ಎರಡನೇ ಅವಧಿಗೆ ರಾಷ್ಟ್ರ ಅಧ್ಯಕ್ಷರಾಗಿ ಚುನಾಯಿತರಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ is elected for a term of 5 years and is eligible for re-election. The President of India may resign before the expiry of the term. The resignation must be addressed to the Vice President of India, who immediately communicates it to the Speaker of Lok Sabha. ಇನ್ನು ಇವರ ಪದಚ್ಯುತಿಯನ್ನು ನಾವು ನೋಡೋದಾದರೆ, ಸಂವಿಧಾನದ 61ನೇ ವಿಧಿಯು ರಾಷ್ಟ್ರಾಧ್ಯಕ್ಷರ ಪದಚ್ಯುತಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಇವರನ್ನು ಸಂವಿಧಾನದ ಉಲ್ಲಂಘನೆಯ ಆರೋಪದ ಮೇಲೆ ಮಹಾಭಿಯೋಗ ಅಥವಾ ದೋಷಾರೋಪಣೆ ಪ್ರಕ್ರಿಯೆಯ ಮೂಲಕ ಅಧಿಕಾರಾವಧಿಗಿಂತ ಮುಂಚಿತವಾಗಿ ಪದಚ್ಯುತಿಗೊಳಿಸಬಹುದು. ಸಂವಿಧಾನವು ಸಂಸತ್ತಿಗೆ ಈ ಅಧಿಕಾರವನ್ನು ನೀಡಿರ್ತಕ್ಕಂಥದ್ದು. ಮಹಾಭಿಯೋಗವು ಒಂದು ಅರೆ ನ್ಯಾಯಿಕ ಪ್ರಕ್ರಿಯೆಯಾಗಿದೆ. ಆರೋಪ ಪಟ್ಟಿಯನ್ನು ಸಿದ್ಧಪಡಿಸುವುದರ ಮೂಲಕ ಸಂಸತ್ತಿನ ಯಾವುದಾದರೂ ಒಂದು ಸದನ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿಗೆ ಮುಂದಾಗಬಹುದು. ಆರೋಪ ಪಟ್ಟಿಯು ಅಂತಹ ಸದನದ ಒಟ್ಟು ಸದಸ್ಯರ ಪೈಕಿ 1/4 ಸದಸ್ಯರ ಒಂದು ಸಹಿಯನ್ನು ಒಳಗೊಂಡಿರಬೇಕು. ಆ ಸದನವು ಪದಚ್ಯುತಿ ನಿರ್ಣಯ ಮಂಡನೆಗೆ 14 ದಿನಗಳು ಮುಂಚಿತವಾಗಿ ರಾಷ್ಟ್ರಾಧ್ಯಕ್ಷರಿಗೆ ಒಂದು ಲಿಖಿತ ಸೂಚನೆಯನ್ನು ನೀಡಬೇಕು. ನಂತರ ಆ ಒಂದು ಸದನದ ಒಟ್ಟು ಸದಸ್ಯರಲ್ಲಿ 2/3 ಸದಸ್ಯರ ಬಹುಮತದಿಂದ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿಗೆ ಸಂಬಂಧಿಸಿದ ನಿರ್ಣಯವನ್ನು ಅನುಮೋದಿಸತಕ್ಕದ್ದು. ನಂತರ ಈ ನಿರ್ಣಯವನ್ನು ಇನ್ನೊಂದು ಸದನಕ್ಕೆ ಕಳುಹಿಸಲಾಗುತ್ತದೆ. ಆ ಸದನವು ರಾಷ್ಟ್ರಾಧ್ಯಕ್ಷರ ವಿರುದ್ಧ ಮಾಡಲಾಗಿರ್ತಕ್ಕಂಥ ಆರೋಪಗಳ ಬಗೆಗೆ ವಿಚಾರಣೆ ನಡೆಸುತ್ತದೆ. ಆದ್ದರಿಂದ ಇದನ್ನು ವಿಚಾರಣಾ ಸದನ ಎಂದು ಸಹ ಕರೆಯಬಹುದು. ವಿಚಾರಣೆ ನಡೆಸುವ ಸದನವು ಕೂಡ ತನ್ನ ಒಟ್ಟು ಸದಸ್ಯರಲ್ಲಿ 2/3 ಬಹುಮತದೊಂದಿಗೆ ಪದಚ್ಯುತಿಯ ನಿರ್ಣಯವನ್ನು ಅನುಮೋದಿಸಿದರೆ ಆ ಕ್ಷಣದಿಂದ ರಾಷ್ಟ್ರಾಧ್ಯಕ್ಷರು ತಮ್ಮ ಪದವಿಯನ್ನು ತ್ಯಜಿಸಬೇಕಾಗುತ್ತದೆ. ಭಾರತದ ಒಂದು ರಾಜಕೀಯ ಇತಿಹಾಸದಲ್ಲಿ ಇದುವರೆಗೆ ಯಾವುದೇ ರಾಷ್ಟ್ರಾಧ್ಯಕ್ಷರನ್ನು ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ಅಧಿಕಾರದಿಂದ ಪದಚ್ಯುತಿಗೊಳಿಸಿದ ನಿದರ್ಶನಗಳಿಲ್ಲ. ಸೊ ಇಂಪೀಚ್ಮೆಂಟ್, ಪದಚ್ಯುತಿ, ಇಂಪೀಚ್ಮೆಂಟ್ ಅಂತ ಹೇಳ್ತಕ್ಕಂಥದ್ದು ಆರ್ಟಿಕಲ್ 61 of our constitution deals with the process of removal of the president before the expiry of his term is called impeachment. The president can be impeached only for the violation of the constitution. The charge of the impeachment may be initiated in either of the two houses of the parliament. A 14 days notice has to be given to the president, signed by 1/4 of total membership, 1/4 of membership of house. The resolution must be adopted by a majority of
2 or 3 of the house. The charge is then investigated by the other houses, and if the charge is upheld, the president stands impeached. ಸೊ ಇದು ರಾಷ್ಟ್ರಾಧ್ಯಕ್ಷರ ಒಂದು ಪದಾಚ್ಯುತಿ ಯಾವ ರೀತಿ ಆಗುತ್ತೆ ಅಂತಕ್ಕಂಥ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ. ಇನ್ನು ಇವರ ಒಂದು ವೇತನ ಭತ್ಯೆ ಮತ್ತು ಇತರ ಸೌಲಭ್ಯಗಳನ್ನು ನಾವು ನೋಡೋದಾದರೆ, ಸಂಸತ್ತು ರಾಷ್ಟ್ರಾಧ್ಯಕ್ಷರ ವೇತನ ಭತ್ಯೆ ಮತ್ತು ಇತರ ಸೌಲಭ್ಯಗಳನ್ನು ಕಾಲಕಾಲಕ್ಕೆ ನಿರ್ಧರಿಸ್ತದೆ. ರಾಷ್ಟ್ರಾಧ್ಯಕ್ಷರು ಪ್ರಸ್ತುತ 1,50,000 ರೂಗಳ ಮಾಸಿಕ ವೇತನವನ್ನು ಪಡಿತಕ್ಕಂಥದ್ದು, 1,50,000 ರೂಪೀಸ್. ಇದರೊಂದಿಗೆ ಇವರಿಗೆ ಬಾಡಿಗೆ ರಹಿತ ನಿವಾಸ, ರಾಷ್ಟ್ರಪತಿ ಭವನ ಅಂತ ಕರಿತೀವಿ, ಉಚಿತ ವಿದ್ಯುತ್ ಸಾರಿಗೆ, ಉಚಿತ ವಿದ್ಯುತ್ತು ಸಾರಿಗೆ, ದೂರವಾಣಿ ಹಾಗೂ ಇತರ ಸೌಲಭ್ಯಗಳನ್ನು ನೀಡಲಾಗಿರ್ತಕ್ಕಂಥದ್ದು. ರಾಷ್ಟ್ರಾಧ್ಯಕ್ಷರನ್ನು ಅಧಿಕಾರಾವಧಿಯಲ್ಲಿ ಬಂಧಿಸುವಂತಿಲ್ಲ ಹಾಗೂ ಇವರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡುವಂತಿಲ್ಲ. ಭಾರತ ಸಂವಿಧಾನದ 60ನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರಾಗಿ ನಿಯೋಜಿತರಾದ ವ್ಯಕ್ತಿಯು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಮಾಣವಚನ ಹಾಗೂ ಗೌಪ್ಯತೆ ಪರಿಪಾಲನೆಯ ಪ್ರತಿಜ್ಞೆಯನ್ನು ಸ್ವೀಕರಿಸ್ತಾರೆ. ಈ ಸಂದರ್ಭದಲ್ಲಿ ಇವರು ಸಂವಿಧಾನ ಹಾಗೂ ಕಾನೂನನ್ನು ರಕ್ಷಿಸುವುದಾಗಿ ಪ್ರಮಾಣ ಮಾಡುತ್ತಾರೆ. ಸೊ ನಮ್ಮ ಒಂದು ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಾಧ್ಯಕ್ಷರ ವೇತನ ಎಷ್ಟಿರುತ್ತೆ ಅಂತಂದರೆ 1,50,000 ರೂಪೀಸ್ ಫರ್ ಮಂತ್. ಸೊ ಹಾಗಾಗಿ ಇವರು ಯಾವುದೇ ರೀತಿಯಿಂದಲೂ ಸಹ ಕಾನೂನನ್ನು ರಕ್ಷಿಸುವುದಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರ್ತಾರೆ. ಯಾವ ಸಂದರ್ಭದಲ್ಲಿ ಇವರು ಯಾವುದೇ ಒಂದು ನಿರ್ಣಯವನ್ನು ತಗೋಬೇಕು ಅಂತಂತಂದರೆ ಸಂವಿಧಾನಾತ್ಮಕವಾದಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇದಿಷ್ಟು ರಾಷ್ಟ್ರಾಧ್ಯಕ್ಷರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ. ಇದರಲ್ಲಿ ಇವರ ಅರ್ಹತೆಗಳೇನು, ಚುನಾವಣೆ ಯಾವ ರೀತಿ ನಡೆಯುತ್ತೆ, ಇವರ ಅಧಿಕಾರಾವಧಿ ಮತ್ತು ಪದಾಚ್ಯುತಿ, ಇವ್ರಿಗೆ ಸಿಗ್ತಕ್ಕಂಥ ಒಂದು ವೇತನ ಎಷ್ಟು ಎಂಬುದನ್ನು ತಿಳಿದುಕೊಂಡ್ವಿ. ಸೊ ನಾಳಿನ ಒಂದು ತರಗತಿಯಲ್ಲಿ ನಾವು ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್. ಸೊ ಇವರ ಅಧಿಕಾರ ಮತ್ತು ಕಾರ್ಯಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಾಳಿನ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.